ನಮ್ಮ ಶಾಸಕರು ಯಾರು? ಬಿಜೆಪಿ ಪಕ್ಷದ ಮುಖಂಡರು. ಅವ್ರ ಬಗ್ಗೆ ಅವ್ರು ಮಾತಾಡಿದ್ದಾರೆ. ನಿಮಗೇನು ಕಾಂಗ್ರೆಸ್ನವ್ರ ಕೆಲಸ? ನೀವ್ಯಾಕೆ ಮಾತಾಡ್ತೀರಿ? ನೀವು ಒಕ್ಕಲಿಗರ ಸಂಘ ಅಭಿವೃದ್ಧಿ ಮಾಡಬೇಕು ಅಂತಲ್ಲ, ವಿಶ್ವನಾಥ್ ಅವರು ವಿರುದ್ಧವಾಗಿ ಕಟ್ಟಿರ್ತಕ್ಕಂಥ ಆ ಒಂದು ನಿನ್ನೆ ಸೇರಿರ್ತಕ್ಕಂಥ ಸಂಘ ಅದು. ನಮ್ಮ ಯಲಹಂಕ ಒಕ್ಕಲಿಗರ ತಾಲೂಕು, ಬೆಂಗಳೂರು ಉತ್ತರ ತಾಲೂಕು ಒಕ್ಕಲಿಗರ ಸಂಘದ ಒಂದು ಪ್ರೆಸ್ ಮೀಟ್ ಮಾಡಿದ್ದಾರೆ. ಅದನ್ನ ನಾವು ನೋಡ್ದು. SR ವಿಶ್ವನಾಥ್ ರೆಡ್ಡಿ, ವಿಶ್ವನಾಥ್ ಅವರು ರೆಡ್ಡಿಗಳು, ಅವರು ಒಕ್ಕಲಿಗರಲ್ಲ. ಅವರು ವೇಮನ ಜಯಂತಿ ಮಾಡ್ತಾರೆ. ಅವರು ವೇಮನ ರೆಡ್ಡಿ ಸಂಘದಲ್ಲಿ ಇದ್ದಾರೆ. ಅವರು ನಮ್ಮ ಒಕ್ಕಲಿಗರಲ್ಲ ಅಂತೇಳಿ ಮತ್ತೆ ಅವ್ರಿಗೆ ಧಿಕ್ಕಾರನ್ನು ಸಹ ಕೂಗಿದ್ದಾರೆ. ಅದನ್ನೆಲ್ಲ ನಾವು ನೋಡಿದೀವಿ. ಅದನ್ನ ಈಗಾಗಲೇ ಕಂಪ್ಲೇಂಟ್ ಆಗಿದೆ. ಅದನ್ನ ಕಂಪ್ಲೇಂಟ್ ಅನ್ನು ಸಹ ನಾವು ಮಾಡಿದ್ದೀವಿ. ಮಾನ್ಯರೇ, ಈಗ ಒಕ್ಕಲಿಗರ ಸಂಘದಲ್ಲಿ ಏನು ಕರ್ನಾಟಕ ರಾಜ್ಯದ ಒಕ್ಕಲಿಗರ ಸಂಘ ಇದೆ, ಆ ಸಂಘದಲ್ಲಿ ಸುಮಾರು 113ರಿಂದ 115 ಉಪಜಾತಿಗಳಿದ್ದಾವೆ. ಒಕ್ಕಲಿಗರ ಸಂಘದಲ್ಲಿ, ಕರ್ನಾಟಕ ರಾಜ್ಯದ ಒಕ್ಕಲಿಗರ ಸಂಘದಲ್ಲಿ 113ರಿಂದ 115 ಉಪಜಾತಿಗಳಿದ್ದಾವೆ. ಅದರಲ್ಲಿ ಗಂಗಟ್ಕಾರ್ ಒಕ್ಕಲಿಗರು, ಮರ್ಚೊಕ್ಕಲಿಗರು, ದಾಸ್ ಒಕ್ಕಲಿಗರು, ಮುಳ್ಳುಗೌಡರು, ಮತ್ತೆ ಕುಂಚಿಟಿಗರು ಒಕ್ಕಲಿಗರು, ಮತ್ತೆ ರೆಡ್ಡಿ ಒಕ್ಕಲಿಗರು, ಅನೇಕ ಒಕ್ಕಲಿಗರ ಪಂಗಡಗಳು ಸೇರಿ ಒಂದು ಒಕ್ಕಲಿಗರ ಸಂಘದಲ್ಲಿ ಎಲ್ಲರೂ ಒಟ್ಟಿಗೆ ನಾವಿದ್ದೀವಿ. ಇದ್ರ ಜೊತೆಯಲ್ಲಿ ಈಗಾಗಲೇ ನಮ್ಮೆಲ್ಲ ಸ್ವಾಮೀಜಿಗಳು ಎಲ್ಲರನ್ನೂ ಒಟ್ಟಿಗೆ ಸೇರಿಸಿ, ನಂಜಾವಧೂತ ಸ್ವಾಮೀಜಿಗಳು ಇರ್ಬೋದು, ನಿರ್ಮಲಾನಂದನಾಥ ಸ್ವಾಮೀಜಿಗಳು ಇರ್ಬೋದು, ನಮ್ಮ ಬೇರೆ ಬೇರೆ ಯಾರ್ಯಾರು ಸ್ವಾಮೀಜಿಗಳು ಉಪ ಪಂಗಡಗಳು ಇದಾವೆ, ಅವನ್ನೆಲ್ಲ ಒಗ್ಗೂಡಿಸ್ಬೇಕು ಅಂತೇಳಿ ನಮ್ಮೆಲ್ಲ ಮಠಾಧೀಶರುಗಳು ಅವರೆಲ್ಲ ಓಡಾಡ್ತಾ ಇದ್ದಾರೆ. ಅವರು ಶ್ರಮ ವಹಿಸ್ತಾ ಇದ್ದಾರೆ. ಈ ಮಧ್ಯದಲ್ಲಿ ನೀವು ನಿನ್ನೆ ಒಂದು ಪ್ರೆಸ್ ಮೀಟ್ ಮಾಡಿ, ವಿಶ್ವನಾಥ್ ಅವರು ರೆಡ್ಡಿಗಳು, ವಿಶ್ವನಾಥ್ ಅವರು ವೇಮನ ಜಯಂತಿ ಮಾಡ್ತಾರೆ, ಅವರು ಸಂಘ ಸಪರೇಟ್ ಮಾಡಿ ಇಟ್ಕೊಂಡಿದ್ದಾರೆ. ಹೌದು, ಅವರು ಒಂದು ಸಪರೇಟ್ ಆಗಿ ಸಂಘ ಒಂದು ಮಾಡಿ ಇಟ್ಕೊಂಡಿದ್ದಾರೆ. ನಮ್ಮ ಕುಂಚಿಟಿಗರು ಒಕ್ಕಲಿಗರು ಒಂದು ಸಂಘ ಮಾಡಿ ಅವರು ಒಂದು ಸ್ವಾಮೀಜಿಗಳನ್ನ ಇಟ್ಕೊಂಡಿದ್ದಾರೆ. ಒಂದು 4-5 ಜನ, ಒಂದು 4-5 ಸ್ವಾಮೀಜಿಗಳನ್ನ ನಮ್ಮ ಉಪ ಪಂಗಡದಲ್ಲಿ ಇದಾವೆ. ಅದಕ್ಕೆ ಎಲ್ಲರೂ ಒಟ್ಟಿಗೆ ಸೇರಿಸ್ಬೇಕು ಅಂತ ಅವರೆಲ್ಲರೂ ಸೇರಿ ಮಾಡ್ತಾ ಇದ್ದಾರೆ. ಇದು ಒಂದು ಭಾಗ. ಆದ್ರೆ ನೀವು ಮಾಡ್ತಾ ಇರ್ತಕ್ಕಂಥದ್ದೇನು, ನೀವು ರೆಡ್ಡಿಗಳು ಒಕ್ಕಲಿಗರಲ್ಲ ಅಂತ ಹೇಳಿ ಸದಾನಂದ ಗೌಡರ ಬಗ್ಗೆ ಮಾತನಾಡಿದ್ರು ಅಂತ ಹೇಳ್ಬಿಟ್ಟು ನೀವು ಪ್ಲೇ ಕಾರ್ಡ್ ಇಟ್ಕೊಂಡು ಧಿಕ್ಕಾರನ್ನೆಲ್ಲ ನಾವು ನಮ್ಮ ಶಾಸಕರ ವಿರುದ್ಧವಾಗಿ ನೀವು ಮಾಡಿದ್ದೀರಿ. ಅಲ್ಲಿ ಎಲ್ಲ ಕಾಂಗ್ರೆಸ್ನವ್ರ ಜೊತೆ ಸೇರ್ಕೊಂಡು ನೀವು ಸಹ ಏನು ಸತೀಶ್ ನೀನು ಸಹ ಅಲ್ಲಿ ಸೇರ್ಕೊಂಡು ಮಾಡಿದೀಯಾ. ನಾನೊಂದು ಮಾತು ಹೇಳ್ತೀನಿ. ನೀವು ನಮ್ಮ ಸದಾನಂದ ಗೌಡ್ರು ಯಾರು? ನಮ್ಮ ಪಕ್ಷದ ಮುಖಂಡರು. ಅವರು ಬಿಜೆಪಿ ಪಕ್ಷದ ಮುಖಂಡರು. ನಮ್ಮ ಶಾಸಕರು ಯಾರು? ಬಿಜೆಪಿ ಪಕ್ಷದ ಮುಖಂಡರು. ಅವ್ರ ಬಗ್ಗೆ ಅವ್ರು ಮಾತಾಡಿದ್ದಾರೆ. ನಿಮಗೇನು ಕಾಂಗ್ರೆಸ್ನವ್ರ ಕೆಲಸ? ನೀವ್ಯಾಕೆ ಮಾತಾಡ್ತೀರಿ? ನಮ್ಮ ನಾಯಕರ ಬಗ್ಗೆ ನಾವು ಮಾತಾಡಿದ್ರೆ ನಿಮ್ಗೇನ್ ಬಾಧೆ? ಅದನ್ನ ಅವ್ರು ಮಾತಾಡ್ಕೊಳ್ತಾರೆ, ಅವ್ರು ಸರಿಪಡಿಸ್ಕೊಳ್ತಾರೆ. ನೀವು ಒಕ್ಕಲಿಗರಿಗೆ ಅಷ್ಟೊಂದು ಒಕ್ಕಲಿಗರ ಬಗ್ಗೆ ನಿಮಗೆ ಕಾಳಜಿ ಇದೆಯಲ್ಲ. ಚಿಕ್ಕಬಳ್ಳಾಪುರದಲ್ಲಿ ಪ್ರದೀಪ್ ಈಶ್ವರ್ ಅವರು ಕುಮಾರಣ್ಣನ ಬಗ್ಗೆ ಅಷ್ಟು ಮಾತನಾಡಿದ್ರಲ್ಲ, ಅವರು ಶಾಸಕರು ಯಾರು? ಪ್ರದೀಪ್ ಈಶ್ವರ್ ಅವರು. ನೀವ್ಯಾಕೆ ನಿನ್ನೆ ಮಾತಾಡ್ಲಿಲ್ಲ? ಅವ್ರ ಒಕ್ಕಲಿಗರಲ್ವ ಕುಮಾರಣ್ಣನ ಬಗ್ಗೆ ಪ್ರದೀಪ್ ಈಶ್ವರ್ ಮಾತಾಡಿದ್ರಲ್ಲ, ನಮ್ಮವ್ರ ಬಗ್ಗೆ ಮಾತನಾಡಿದಾರೆ ಅಂತ ನೀವ್ಯಾಕೆ ಮಾತಾಡ್ಲಿಲ್ಲ? ಅವ್ರ ವಿರುದ್ಧವಾಗಿ ನೀವು ನಿನ್ನೆ ಬರೀ ವಿಶ್ವನಾಥ್ ಅವ್ರ ಬಗ್ಗೆ ಯಾಕೆ ಮಾತಾಡಿದ್ರಿ? ನೀವೆಲ್ಲ ಕೂತ್ಕೊಂಡು ನಿನ್ನೆ ಪ್ರೆಸ್ ಮೀಟ್ ಮಾಡಿದಿರಿ. ಅಷ್ಟು ಜನನು ನೀವು ಒಕ್ಕಲಿಗರ ಸಂಘ ಅಭಿವೃದ್ಧಿ ಮಾಡ್ಬೇಕು ಅಂತಲ್ಲ, ವಿಶ್ವನಾಥ್ ಅವರು ವಿರುದ್ಧವಾಗಿ ಕಟ್ಟಿರ್ತಕ್ಕಂಥ ಆ ಒಂದು ನಿನ್ನೆ ಸೇರಿರ್ತಕ್ಕಂಥ ಸಂಘ ಅದು. ಏನು, ವಿಶ್ವನಾಥ್ ಅವ್ರು 4 ಬಾರಿ ಶಾಸಕರಾಗಿದ್ದಾರೆ, ಮುಂದೆ 5ನೇ ಬಾರಿ ಗೆದ್ದು ಮಂತ್ರಿಗಳಾಗ್ಬಿಡ್ತಾರೆ. ಇದಕ್ಕೋಸ್ಕರ ನಿಮ್ಮ ಹೊಟ್ಟೆ ಊರಿಗೆ ನೀವು ಈ ಒಂದು ಕಾರ್ಯಕ್ರಮ ನಿನ್ನೆ ಒಂದು ಪ್ರೆಸ್ ಮೀಟ್ ಮಾಡಿದಿರಿ. ಕೆಂಪೇಗೌಡ ಜಯಂತಿ ಮಾಡಿದಿರಿ. ಕೆಂಪೇಗೌಡ ಜಯಂತಿ ಮಾಡುವಾಗ ನಾವೆಲ್ಲ ಇಲ್ಲಿರ್ತಕ್ಕಂಥ ಒಕ್ಕಲಿಗರೆಲ್ಲ ಇದ್ವಲ್ಲ, ನಮ್ಮನ್ನ ಯಾರನ್ನ ಕರೆದಿದ್ದೀರಾ? ನೀವು ಯಾರಿಗಾದ್ರೂ ಹೇಳಿದಿರಾ? ಬಿಜೆಪಿ ಅವರು ಅಂತ ಬಿಟ್ಟಿದ್ದೀರಾ. ವಿಶ್ವನಾಥ್ ಅವ್ರ ಜೊತೆಗಿದ್ದಾರೆ ಅಂತ ಹೇಳ್ಬಿಟ್ಟು ನಮ್ಮನ್ನ ಯಾರನ್ನು ಕರೆದಿಲ್ಲ. ನಾವು ಕಟ್ಟಿಲ್ವಾ ಸಂಘನ? ಅದನ್ನ
ಒಬ್ಬರನ್ನ ಕರೆದಿಲ್ಲ. ನಾವ್ ಇಲ್ಲಿ ಇರ್ತಕ್ಕಂಥ ಎಲ್ಲಾ ಒಕ್ಕಲಿಗರ ಮುಖಂಡರುಗಳು ನಾವೆಲ್ಲ ಇದ್ದೀವಿ. ಸುಮಾರು 60-70% ಒಕ್ಕಲಿಗರ ಮುಖಂಡರುಗಳು, ನಾಯಕರುಗಳು ಎಲ್ಲರೂ SR ವಿಶ್ವನಾಥ್ ಅವ್ರ ಜೊತೆಲಿ ಇದ್ದೀವಿ. ನೀವು ಯಾವಾಗ ನಮ್ಮನ್ನ ಸೇರ್ಸಿಲ್ಲ, ನಮ್ಮನ್ನ ಇವಾಗಲೇ ನಮ್ಮನ್ನ ಹೊರಗಡೆ ಹಾಕಿದ್ದೀರಾ, ನಮ್ಮನ್ನ ಯಾವುದೇ ಕಾರ್ಯಕ್ರಮಕ್ಕೆ ಕರೆದಿಲ್ಲವಲ್ಲ ನೀವು. ನೋಡಿ, ಈಗ ನಾವು ಯಲಹಂಕ ವಿಧಾನಸಭಾ ಕ್ಷೇತ್ರದ ಒಕ್ಕಲಿಗರ ಸಂಘ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಇವತ್ತೆಲ್ಲಾ ಮುಖಂಡರುಗಳು ಕೂತ್ಕೊಂಡು ತೀರ್ಮಾನ ಮಾಡಿದೀವಿ. ಮುಂದಿನ ದಿನಗಳಲ್ಲಿ ಒಂದು ಯಲಹಂಕ ವಿಧಾನಸಭಾ ಕ್ಷೇತ್ರದ ಒಕ್ಕಲಿಗರ ಸಂಘ ಮಾಡ್ತೀವಿ. ನಾವು ಅನೇಕ ಬಡವರ ಮಕ್ಕಳುಗಳು ಬೇಕಾದಷ್ಟು ಜನ ಇದ್ದಾರೆ ನಮ್ಮಲ್ಲೂ, ಹಿಂದುಳಿದಿರ್ತಕ್ಕಂಥ ಮಕ್ಕಳು ಇದ್ದಾರೆ ನಮ್ಮಲ್ಲೂ. ಅವ್ರಿಗೆಲ್ಲ ಅನುಕೂಲ ಆಗೋ ರೀತಿ ನಾವು ಮಾಡ್ತೀವಿ. ನೀವೇನ್ ಮಾಡಿದೀರ? 18 ವರ್ಷ ಆಯ್ತು ಈಗ ಇಲ್ಲಿ ನೀವು ಸಂಘ ಸ್ಥಾಪನೆ ಮಾಡಿ. ಇದುವರೆಗೂ ಯಾವುದೇ ಒಂದು ಬಡವರ ಮಕ್ಕಳಿಗೆ ಒಂದು ಎಕ್ಸರ್ಸೈಸ್ ಕೊಟ್ಟಿಲ್ಲ, ಒಂದು ಸಣ್ಣ ಸಹಾಯ ಮಾಡ್ಲಿಲ್ಲ. ಬರೀ ನಿಮ್ಮ ಸಂಘ ವಿಶ್ವನಾಥರ ವಿರುದ್ಧವಾಗಿ ಬಿಂಬಿಸೋದು. ವಿಶ್ವನಾಥ ರೆಡ್ಡಿ ಏನ್ರಿ ನಿಮಗ್ ಬಾಧೆ? ಒಕ್ಕಲಿಗರು, ಕೆಂಪೇಗೌಡರು ಎಲ್ಲಾ ಜಾತಿ ಜನಾಂಗವನ್ನ ಒಟ್ಟಿಗೆ ತಗೊಂಡೋಗಿರ್ತಕ್ಕಂಥ ನಮ್ಮ ಜಾತಿ, ಒಕ್ಕಲಿಗರ ಜಾತಿ ಕೆಂಪೇಗೌಡರು. ನೀವ್ಯಾಕ್ರಿ ಹಿಂಗಿಡಿಸ್ತೀರಾ? ನೀನ್ ನಿನ್ನೆವರೆಗೂ ಎಲ್ಲಾ ಚುನಾವಣೆಗಳನ್ನು ನಮ್ಮ ನಾಯಕರು ವಿಶ್ವನಾಥ್ ಅವರು, ಒಕ್ಕಲಿಗರು, ಗೌಡ್ರು ಅಂತ ನೀನು ಸತೀಶ್, ನೀನ್ ಇಷ್ಟು ವರ್ಷಗಳ ಕಾಲ ವಿಶ್ವನಾಥ್ ಅವ್ರ ಜೊತೆಲಿ ಇದ್ದೆ ತಾನೆ? ಅವ್ರ ಜೊತೆಲಿ ಎಲ್ಲ ಎಲೆಕ್ಷನ್ ಮಾಡಿದ್ಯಾ ತಾನೆ? ನೀನ್ ಡೈರಿನಲ್ಲಿ ಗೆಲ್ಬೇಕಾದ್ರೆ, ಡೈರಿ ಎಲೆಕ್ಷನ್ ಮಾಡ್ಬೇಕಾದ್ರೆ ನಮ್ಮ ನಾಯಕರು ಸಾಲಕ್ ಬಿದ್ದು, ನಮ್ಮ ನಾಯಕರು ಎಲ್ಲ ಮೀಟಿಂಗ್ ಅಲ್ಲಿ ಹೇಳಿದ್ಯಾ, ನಮ್ಮ ನಾಯಕರು ಇವರು, ನಮ್ಮ ಒಕ್ಕಲಿಗರು, ನಮ್ಮವರೇ, ನಮ್ಮ ಸಂಬಂಧಿಕರು. ಇವತ್ತು ನೀನು ವಿಶ್ವನಾಥ್ ಅವ್ರ ಜೊತೆಯಿಂದ ಆಚೆ ಹೋಗಿ ಬಿಜೆಪಿಯಿಂದ ಆಚೆ ಹೋದ್ಮೇಲೆ ಅವ್ರು ನಿಮ್ ನಾಯಕರಲ್ಲ, ಅವ್ರ ಒಕ್ಕಲಿಗರಲ್ಲ. ಈಗ ಅವ್ರ ರೆಡ್ಡಿಗಳು. ಏನ್ರಿ ರೆಡ್ಡಿಗಳಾದ್ರೇನು, ಮರ್ಚೊಕ್ಕಲಿಗರಾದ್ರೇನು, ಗಂಗಡ್ಗಾರಾದ್ರೇನು, ಮತ್ತೆ ಕುಂಚಿಟಿಗರಾದ್ರೇನು ಎಲ್ಲ ಒಂದೇ ಅಲ್ವೇನ್ರಿ? ಯಾಕ್ರಿ ಪದೇ ನಾವು ಒಕ್ಕಲಿಗರು ಏನ್ ನೀನ್ ಒಕ್ಕಲಿಗನಲ್ವ? ಹಂಗಾದ್ರೆ ಯಾಕೆ ನೀನ್ ಪ್ರದರ್ಶನ ಮಾಡಿಸೋದು?